ನಿಯಮ ಮೀರಿದ ಆರ್ಟಿಒ ಇನ್ಸ್ಪೆಕ್ಟರ್ ವಿರುದ್ಧ ಇನ್ನೂ ಕ್ರಮವಿಲ್ಲ ಯಾಕೆ? ಸಾರಿಗೆ ಸಚಿವರೇ ಈ ಅಧಿಕಾರಿ ವಿರುದ್ಧ ಯಾಕೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡಿರುವಂತದ್ದು. ನಿಯಮ ಮೀರಿದ ಆರ್ಟಿಒ ಇನ್ಸ್ಪೆಕ್ಟರ್ ವಿರುದ್ಧ ಇನ್ನೂ ಕ್ರಮವಿಲ್ಲ ಯಾಕೆ? ಸಾಕ್ಷಿ ಸಮೇತ ಸಾರಿಗೆ ಸಚಿವರಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಮಾಹಿತಿಯನ್ನ ನೀಡಿದ್ರು ಸಹಿತ ಇನ್ನೂ ಕ್ರಮವಿಲ್ಲ ಯಾಕೆ? ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರಾ ಒಂದು ಕಡೆ ಅಂತ. ನಿಮ್ಮ ಆದೇಶವನ್ನ ಮೀರಿದ್ರೂ ಕ್ರಮವಿಲ್ಲ ಯಾಕೆ ಎಂಬ ಪ್ರಶ್ನೆ ಮೂಡಿರುವಂತದ್ದು. ಗ್ಯಾರಂಟಿ ನ್ಯೂಸ್ ಸಾಕ್ಷಿಯನ್ನ ತೋರಿಸಿದ್ರು ಇಷ್ಟೊಂದು ಮೌನ ಯಾಕೆ? ನೆಗ್ಲೆಕ್ಟ್ ಯಾಕೆ ಮಾಡ್ತಾ ಇದ್ದೀರಿ? 4 ದಿನಗಳ ಹಿಂದೆ ದಾಖಲೆ ಸಮೇತ ವರದಿಯನ್ನ ಬಿತ್ತರಿಸಿತ್ತು ಗ್ಯಾರಂಟಿ ನ್ಯೂಸ್. ಸರ್ಕಾರಿ ಕಚೇರಿಯಲ್ಲಿ ಬ್ರೋಕರ್ ಬರ್ತ್ಡೇ ಆಚರಿಸಿದಂತ ಆರ್ಟಿಒ ಪ್ರೊಬೇಷನರಿ ಇನ್ಸ್ಪೆಕ್ಟರ್ ಸ್ವತಃ ಮುತುವರ್ಜಿ ವಹಿಸಿ ಬ್ರೋಕರ್ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಕವಿತಾ ಸಾಕ್ಷಿ ಸಮೇತ ಸಾರಿಗೆ ಸಚಿವರಿಗೆ ಮಾಹಿತಿ ನೀಡಿದ್ರು. ಇನ್ನು ಗ್ಯಾರಂಟಿ ನ್ಯೂಸ್ ಸಾಕ್ಷಿ ಕೊಟ್ಟರು. ಮಹಿಳಾ ಅಧಿಕಾರಿ ವಿರುದ್ಧ ಇನ್ನೂ ಕ್ರಮವಿಲ್ಲ ಯಾಕೆ? ನೆಲಮಂಗಲ ಆರ್ಟಿಒ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂಥ ಇನ್ಸ್ಪೆಕ್ಟರ್ ಕವಿತಾ ಸರ್ಕಾರಿ ಕಚೇರಿಯಲ್ಲಿ ಬ್ರೋಕರ್ ಬಡ್ಡೆಯನ್ನು ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ನಿಯಮ ಉಲ್ಲಂಘಿಸಿದ್ದರ ಕುರಿತು ವರದಿ ಪ್ರಸಾರವನ್ನು ಮಾಡಿತ್ತು ಗ್ಯಾರಂಟಿ ನ್ಯೂಸ್. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಆರ್ಟಿಒ ಇನ್ಸ್ಪೆಕ್ಟರ್ ಕವಿತಾ ಈ 3 ಜನ ಸೇರಿ ಮಧ್ಯವರ್ತಿಯ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವಂಥದ್ದು. ನಿಯಮವನ್ನ ಮೀರಿದ್ರೂ ಸಹಿತ ಆರ್ಟಿಒ ಇನ್ಸ್ಪೆಕ್ಟರ್ ವಿರುದ್ಧ ಇನ್ನೂ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಯಾಕೆ? ಸಾರಿಗೆ ಸಚಿವರೇ ಈ ಅಧಿಕಾರಿ ವಿರುದ್ಧ ಯಾಕೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ನಿಮ್ಮ ಆದೇಶವನ್ನ ಮೀರಿದ್ರೂ ಕ್ರಮವಿಲ್ಲ ಯಾಕೆ? ಗ್ಯಾರಂಟಿ ನ್ಯೂಸ್ ಸಾಕ್ಷಿ ಸಮೇತ ತೋರಿಸ್ತಿದೆ ನಿಮಗೆ, ಆದರೂ ಇಷ್ಟೊಂದು ಮೌನವೇಕೆ? 4 ದಿನಗಳ ಹಿಂದೆ ದಾಖಲೆ ಸಮೇತ ವರದಿಯನ್ನ ಬಿತ್ತರಿಸಿತ್ತು ಗ್ಯಾರಂಟಿ ನ್ಯೂಸ್.